Good morning. ಎಲ್ಲರಿಗೂ ಸಹ ವಂದನೆಗಳು. Good to be with you this morning. ಮತ್ತೆ ನಿಮ್ಮ ಮಧ್ಯದಲ್ಲಿರುವುದು ಬಹಳ ಸಂತೋಷವಾಗಿದೆ. If you would turn with me to Mark chapter 2. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯಕ್ಕೆ ನಾವು ಅಧ್ಯಯನವನ್ನು ಮುಂದುವರಿಸೋಣ. Now we finished chapter 1 of Mark. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯವನ್ನು ನಾವು ಸಂಪೂರ್ಣ ಮಾಡಿದ್ದೇವೆ. And in Mark 1, Jesus has demonstrated his authority over disease and sickness. ಮತ್ತು ರೋಗ ರುಜಿನಗಳ ಮೇಲೆ ಯೇಸು ಕ್ರಿಸ್ತನು ತನ್ನ ಅಧಿಕಾರವನ್ನು ತೋರಿಸಿದಂತಹ ಸಂಗತಿಯನ್ನು 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದೆವು. He's healed Peter's mother-in-law, he's healed a leper. ಮತ್ತು ಪೇತ್ರನ ಅತ್ತೆಯನ್ನು ಸ್ವಸ್ಥ ಮಾಡಿದಂಥದ್ದು, ಕುಷ್ಠರೋಗಿಯನ್ನು ಸ್ವಸ್ಥ ಮಾಡಿದಂತಹ ಒಂದು ಸಂಗತಿಯನ್ನು ನಾವು ಅಲ್ಲಿ ನೋಡಿದೆವು. He's demonstrated his authority over demons. ಮತ್ತು ದೆವ್ವಗಳ ಮೇಲೆ ತನ್ನ ಅಧಿಕಾರವನ್ನು ಅಲ್ಲಿ ತೋರಿಸಿದಂತಹ ಸಂಗತಿಯನ್ನು ಸಹ ನಾವು ನೋಡ್ತಾ ಬಂದೆವು. The people were amazed. They've never seen anything like it. ಮತ್ತು ಈ ರೀತಿಯ ಸಂಗತಿಯನ್ನು ನಾವು ಎಂದೂ ಸಹ ನೋಡಿಲ್ಲ ಎಂಬುದಾಗಿ ಜನರು ಅದನ್ನು ನೋಡಿ ಆಶ್ಚರ್ಯಚಕಿತರಾದರು. Sadly, that's all they were. They were just amazed. They never came to him in faith. ಆದರೆ ದುಃಖಕರವಾದಂಥ ಸಂಗತಿ ಎಂಬುದಾಗಿ ಹೇಳಿದರೆ ಆತನು ಮಾಡಿದಂಥ ಸೂಚಕ ಕಾರ್ಯ ಅದ್ಭುತ ಕಾರ್ಯಗಳನ್ನು ನೋಡಿ ಅವರು ಆಶ್ಚರ್ಯಪಟ್ಟರೆ ವಿನಃ ಯೇಸು ಕ್ರಿಸ್ತನ ಬಳಿಗೆ ಅವರು ತಮ್ಮ ಹೃದಯವನ್ನು ತೆಗೆದುಕೊಂಡು ಬರಲಿಲ್ಲ. He's demonstrated his authority in teaching the truth of God's word. ದೇವರ ಒಂದು ಸತ್ಯ ವಾಕ್ಯವನ್ನು ಬೋಧಿಸುವುದರಲ್ಲಿ ತನ್ನ ಅಧಿಕಾರವನ್ನು ಅಲ್ಲಿ ಆತನು ತೋರಿಸಿದನು. They were amazed. They said, we've never heard anything like this. ನಾವು ಈ ರೀತಿಯಾಗಿ ಎಂದು ಸಹ ಕೇಳಿಲ್ಲ ಎಂಬುದಾಗಿ ಅವರು ಆಶ್ಚರ್ಯಚಕಿತರಾದರು, ನಿಜವೇ. And again, sadly, they did not believe. ಆದರೆ ದುಃಖಕರವಾದ ಸಂಗತಿ, ಅವರು ಆತನನ್ನು ನಂಬಲಿಲ್ಲ. Now in Mark chapter 2, we're going to see a story of his authority to forgive sin. ಆದರೆ ಈಗ ಮುಂದೆ ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಆತನ ಪಾಪಗಳನ್ನು ಕ್ಷಮಿಸುವುದಕ್ಕೆ ಆತನಿಗಿದ್ದಂಥ ಅಧಿಕಾರವನ್ನು ಕುರಿತಾಗಿ ನಾವು ಇಲ್ಲಿ ಓದುವಂತರಾಗಿದ್ದೇವೆ. And sadly, again, they're not going to get it. ಆದರೆ ದುಃಖಕರವಾದ ಸಂಗತಿ, ಮತ್ತೆ ಆ ಸಂಗತಿಯನ್ನು ಅವರು ಗ್ರಹಿಸಲಿಲ್ಲ. This story is about forgiveness. ಈ ಒಂದು ಸಂಗತಿ ಅದು ಕ್ಷಮಾಪಣೆ ಕುರಿತಾದಂಥ ಒಂದು ಅಧ್ಯಾಯ. Let's read it. It's Mark chapter 2, verses 1 down through 12. 1ನೇ ವಚನದಿಂದ 12ನೇ ವಚನ ತನಕ. ಓಕೆ. ಕೆಲವು ದಿನಗಳಾದ ಮೇಲೆ ಆತನು ಕಪೆರ್ನೌಮಿಗೆ ತಿರುಗಿ ಬಂದನು. ಮನೆಯಲ್ಲಿದ್ದಾನೆಂಬ ವರ್ತಮಾನವು ಹಬ್ಬಿದಾಗ ಬಹು ಜನರು ಕೂಡಿ ಬಂದಿದ್ದರಿಂದ ಬಾಗಿಲಿನ ಬಳಿಯಲ್ಲಾದರೂ ಸ್ಥಳವಿರಲಿಲ್ಲ. ಆತನು ಅವರಿಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಮಂದಿಯಿಂದ ಹೊರಿಸಿಕೊಂಡು ಆತನ ಬಳಿಗೆ ತಂದರು. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಗೆ, ಮಗನೇ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಆದರೆ ಶಾಸ್ತ್ರಿಗಳಲ್ಲಿ ಕೆಲವರು ಅಲ್ಲಿ ಕೂತಿಕೊಂಡಿದ್ದು, ಇವನು ಯಾಕೆ ಹೀಗೆ ಮಾತನಾಡುತ್ತಾನೆ? ಇದು ದೇವದೂಷಣೆ. ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂದು ತಮ್ಮ ತಮ್ಮ ಮನಸ್ಸಿನಲ್ಲಿ ಅಂದುಕೊಂಡರು. ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಯೇಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ? ಯಾವುದು ಸುಲಭ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎನ್ನುವುದೋ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಎನ್ನುವುದೋ? ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂಬುದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವವಾಯು ರೋಗಿಯನ್ನು ನೋಡಿ, ಎದ್ದು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗಿ ಎಂದು ನಿನಗೆ ಹೇಳುತ್ತೇನೆ ಎಂದನು. ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದುವರೆಗೆ ನಾವು ಇಂಥದ್ದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ಹೇಳುತ್ತಾ ದೇವರನ್ನು ಕೊಂಡಾಡಿದರು ಎಂಬುವಂಥದ್ದೇ. Okay. Well, verse 1, we'll just work our way through this verse by verse. ನಾವು ಮೊದಲನೇ ವಚನದಿಂದ ನಾವು ವಚನವಾಗಿ ನಾವು ಓದುವಂತರಾಗೋಣ. Verse 1, he returns to Capernaum after several days, it says, after some days. ಕೆಲವು ದಿನಗಳ ನಂತರ ಆತನು ಕಪೆರ್ನೌಮಿಗೆ ಹಿಂತಿರುಗಿ ಬಂದನು ಎಂಬುದಾಗಿ ಮೊದಲನೇ ವಚನದಲ್ಲಿ ನಾವು ಓದ್ತೇವೆ. Now, we know back in chapter 1 what he was doing. ಅಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಆತನು ಯಾವ ಸಂಗತಿಗಳನ್ನು ಮಾಡಿದನು ಎಂಬುದಾಗಿ ನಾವು ನೋಡಿದೆವು. He had healed Peter's mother-in-law. ಅಲ್ಲಿ ಪೇತ್ರನ ಅತ್ತೆಯನ್ನು ಸ್ವಸ್ಥ ಮಾಡಿದನು. He was just mobbed with sick people who he was healing. ಅಲ್ಲಿ ಅನೇಕ ರೋಗ ರುಜಿನಗಳಿಂದ ತುಂಬಿದಂತಹ ಜನರು ಗುಂಪಾಗಿ ಬಂದರು, ಅವರನ್ನು ಸ್ವಸ್ಥ ಮಾಡಿದಂತಹ ಸಂಗತಿಯನ್ನು ನಾವು ನೋಡಿದೆವು. He said, let's get out of this town. Let's go to other towns where we can preach. That's the reason that I came. ಈ ಒಂದು ಪಟ್ಟಣವನ್ನು ಬಿಟ್ಟು ಮತ್ತೊಂದು ಪಟ್ಟಣಕ್ಕೆ ಹೋಗೋಣ, ಅಲ್ಲೂ ಸಹ ಸುವಾರ್ತೆಯನ್ನು ಸಾರೋಣ ಎಂಬ ಆ ಒಂದು ಉದ್ದೇಶಕ್ಕಾಗಿ ನಾನು ಬಂದಿದ್ದೇನೆ ಎಂಬುದಾಗಿ ಆತನು ಹೇಳಿದನು. He heals a leper when he's traveling around. ಅಲ್ಲಿ ದಾರಿಯಲ್ಲಿ ಹೋಗ್ತಿದ್ದಂಥ ಸಮಯದಲ್ಲಿ ಒಬ್ಬ ಕುಷ್ಠರೋಗಿಯನ್ನು ಆತನು ಸ್ವಸ್ಥ ಮಾಡಿದ್ದನು. And as a result of the disobedience, as we saw last time, the disobedience of that leper, he couldn't go into villages and towns. ಅಲ್ಲಿ ಆತನು ಆ ಕುಷ್ಠರೋಗಿ ತೋರಿದಂಥ ಅವಿಧೇಯತೆ ದೆಸೆಯಿಂದ ಅಲ್ಲಿ ಆತನು ಬೇರೆ ಪಟ್ಟಣಗಳಿಗೆ ಹೋಗಲಿಕ್ಕಾಗದಂಥ ಒಂದು ಸನ್ನಿವೇಶ ಅಲ್ಲಿ ಎದುರಾಯಿತು. He was just mobbed with people who wanted to just see the miracles. ಅಲ್ಲಿ ಸೂಚಕ ಕಾರ್ಯಗಳನ್ನು ನೋಡುವುದಕ್ಕಾಗಿ ಆಶ್ಚರ್ಯಚಕಿತರಾಗಿದ್ದಂಥ ಜನರ ಗುಂಪಿನಿಂದ ಆತನು ಅಲ್ಲಿ ತಡೆಹಿಡಲ್ಪಟ್ಟನು. So it says here, after some days, he's gone out, he's healing, he's casting out demons, he's preaching the gospel. ಕೆಲವು ದಿನಗಳಾದ ಮೇಲೆ ಆತನು ಈಗ ಅದೇ ರೀತಿಯ ಸೂಚಕಗಳನ್ನು ಮಾಡುತ್ತಾ, ದೆವ್ವಗಳನ್ನು ಬಿಡಿಸ್ತಾ, ರೋಗ ರುಜಿನಗಳನ್ನು ವಾಸಿ ಮಾಡುತ್ತಾ ಅಲ್ಲಿ ಮುಂದೆ ಹೋಗದಂಥ ಸಂಗತಿ ಓದ್ತೇವೆ. And now Mark says he comes back to Capernaum. ಇಲ್ಲಿಗ ಕಪೆರ್ನೌಮಿಗೆ ಆತನು ಹಿಂತಿರುಗಿ ಅಲ್ಲಿ ಬಂದನು. And Mark's now going to give us an example of these mobs that just mobbed Jesus. ಅಲ್ಲಿ ಜನರ ಗುಂಪಿನ ಕುರಿತಾದಂಥ ಒಂದು ಸಂಗತಿಯನ್ನು ಇಲ್ಲಿ ಆತನು ತಿಳಿಸುವುದನ್ನು ಇಲ್ಲಿ ಓದುತ್ತೇವೆ. And it says here, verse 1,
it was reported that he was at home. ಇಲ್ಲಿ ಆತನು ಮನೆಯಲ್ಲಿದ್ದನು ಎಂಬಂತಹ ಒಂದು ಸಂಗತಿಯನ್ನು ನಾವು ಇಲ್ಲಿ ಓದ್ತೇವೆ. Just in case somebody says, well, there's a contradiction in Scripture. ಅಲ್ಲಿ ಕೆಲವರು ಇದರ ವ್ಯತಿರಿಕ್ತವಾದಂತಹ ಒಂದು ಪದಪ್ರಯೋಗ ಎಂಬುದಾಗಿ ಕೆಲವರು ಇದನ್ನು ವಾಗ್ವಾದ ಮಾಡಬಹುದು. Right, Jesus says foxes have holes and birds have nests, but the Son of Man has no place to lay his head. ಯೇಸು ಕ್ರಿಸ್ತನು ತಾನು ಹೇಳಿದಂತ ಮಾತು, ಆಕಾಶಗಳಲ್ಲಿ ಹಾರುವಂತ ಪಕ್ಷಿಗಳಿಗೆ ನರಿಗಳಿಗೆ ಗುದ್ದುಗಳಿವೆ, ಆಕಾಶಗಳಲ್ಲಿ ಹಾರಾಡುವಂತ ಪಕ್ಷಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಡೆಯುವಷ್ಟು ಸ್ಥಳವಿಲ್ಲ ಎಂಬುದಾಗಿ ಆತನು ಹೇಳಿದ್ದಾನೆ. And now Mark's telling me that he has a home. ಆದರೆ ಇಲ್ಲಿ ಮಾರ್ಕನು ಇಲ್ಲಿ ಹೇಳ್ತಿರುವಂತ ಮಾತು ಆತನಿಗೆ ಒಂದು ಮನೆ ಇದೆ ಎಂಬುದಾಗಿ ತಿಳಿಸುತ್ತಿದ್ದಾನೆ. That's a contradiction. ಒಂದು ರೀತಿಯ ವ್ಯತಿರಿಕ್ತವಾದಂತಹ ಸಂಗತಿ ಅಲ್ಲವೋ ಎಂಬುದಾಗಿ ಕೆಲವರು ವಾಗ್ವಾದ ಮಾಡಬಹುದು. No, because we saw that back in chapter 1, Jesus goes to Peter's home where his mother-in-law was healed. ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದಿವಿ, ಅಲ್ಲಿ ಪೇತ್ರನ ಅತ್ತೆ ಮನೆಗೆ ಅಲ್ಲಿ ಆತನಿದ್ದಂತಹ ಸ್ಥಳಕ್ಕೆ ಆ ಮನೆಗೆ ಆತನು ಹೋದನು ಎಂಬುದಾಗಿ ಅಲ್ಲಿ ಓದ್ತೇವೆ. Right, Mark chapter 1 verse 29 says, and immediately he left the synagogue as Jesus, and he entered the house of Simon and Andrew. ಮೊದಲನೇ ಅಧ್ಯಾಯ 79ನೇ ವಚನ, ಆಮೇಲೆ ಅವರು ಸಭಾಮಂದಿರದಿಂದ ಹೊರಟು ಯಾಕೋಬ ಯೋಹಾನರ ಸಂಗಡ ಸಿಮೋನ ಆಂದ್ರೆಯರ ಮನೆಗೆ ಬಂದರು ಎಂಬುದಾಗಿ ಓದ್ತೇವೆ. And as you remember from our study through the Gospel of John chapter 1, one of the first disciples that Jesus ever meets is Andrew. ಅಲ್ಲಿ ನಾವು ಯೋಹಾನ್ ಬರೆದ ಸುವಾರ್ತೆ ಅಧ್ಯಯನ ಮಾಡುತ್ತಾ ಸಮಯದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಆತನು ಭೇಟಿ ಮಾಡಿದಂತ ಮೊದಲನೆಯ ಶಿಷ್ಯರಲ್ಲಿ ಆಂದ್ರೆಯನು ಸಹ ಒಬ್ಬನು ಎಂಬುದಾಗಿ ನಾವು ಯೋಹಾನ್ ಬರೆದ ಸುವಾರ್ತೆಯನ್ನು ಕಲಿತಾ ನಾವು ನೋಡಿದೆವು. John the Baptist says, behold, the Lamb of God who takes away the sin of the world. ಸ್ನಾನಿಕನಾದ ಯೋಹಾನ ಹೇಳಿದಂತ ಮಾತು, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವಂತ ಕುರಿ ಎಂಬುದಾಗಿ ಆತನು ಹೇಳಿದನು. And Andrew goes and meets Jesus, then he brings his brother Simon to meet Jesus. ಆಂದ್ರೆಯನು ಹೋಗಿ ಯೇಸು ಕ್ರಿಸ್ತನನ್ನು ಭೇಟಿ ಮಾಡಿ ಅಲ್ಲಿ ಹೋಗಿ ತನ್ನ ಸಹೋದರನಾದ ಸೀಮೋನನ್ನು ಆತನು ಕರ್ಕೊಂಡು ಅಲ್ಲಿ ಬಂದನು. More than likely this is Peter's home. ಇದು ಪ್ರಾಯಶಃ ಅದು ಪೇತ್ರನ ಒಂದು ಮನೆ ಇದಾಗಿತ್ತು, ಪೇತ್ರನ ಒಂದು ಮನೆ. They've now invited Jesus to stay there, and now Jesus is calling that home as well. ಇಲ್ಲಿ ಪೇತ್ರನ ಒಂದು ಮನೆಗೆ ಯೇಸು ಕ್ರಿಸ್ತನು ಆಮಂತ್ರಿಸಲ್ಪಟ್ಟನು. ಈಗ ಆತ ಮನೆಯಲ್ಲಿ ಆತನಲ್ಲಿ ಉಳಿಕೊಂಡಿದ್ದಾನೆ. And by the way, if Peter is the source that Mark is using to write his gospel, ಅಲ್ಲಿ ಪ್ರಾಯಶಃ ಅಲ್ಲಿ ಪೇತ್ರನು ಇದಕ್ಕೆ ಮೂಲ ಈ ಒಂದು ಮಾರ್ಕನ ಇವತ್ತು ಸುವಾರ್ತೆಯನ್ನು ಬರುವುದಕ್ಕೆ ಪೇತ್ರನು ಆತನು ಮೂಲವಾಗಿ ಆತನು ಉಪಯೋಗಿಸಿಕೊಂಡಿದ್ದೆ ಆಗಿದ್ದರೆ it would be perfectly natural, right, for Peter to say Jesus was at home. He was at my home. ಖಂಡಿತವಾಗಿ ಅಲ್ಲಿ ಆತನು ತಿಳಿಸುತ್ತೇವೆ, ಆತನು ನನ್ನ ಮನೆಯಲ್ಲಿದ್ದಾನೆ ಎಂಬುದಾಗಿ ಆತನು ಅಲ್ಲಿ ಹೇಳಬಹುದಾಗಿತ್ತು. So it's not a contradiction. ಅದು ಯಾವುದೇ ರೀತಿಯ ವ್ಯತಿರಿಕ್ತವಾದಂತಹ ಒಂದು ಸಂಗತಿ ಇದು ಅಲ್ಲ. But now the story begins. Verse 2. ಎರಡನೇ ವಚನ, and many were gathered together so that there was no room even at the door. ಬಹುಜನರು ಕೂಡಿ ಬಂದಿದ್ದರಿಂದ ಬಾಗಿಲಿನ ಬಳಿಯಲ್ಲೂ ಸಹ ಅಲ್ಲಿ ಸ್ಥಳವಿರಲಿಲ್ಲ ಎಂಬುದಾಗಿ ಓದ್ತೇವೆ. You couldn't even look over and peek around the corner and see Jesus. ಅಲ್ಲಿ ಅವರು ಮೂಲೆಯಲ್ಲಿ ತಮ್ಮ ಜಾಗವನ್ನು ಮಾಡಿಕೊಂಡು ಅವರಿಗೆ ಬಗ್ಗೆ ಅವರು ಯೇಸು ಕ್ರಿಸ್ತನು ಎಲ್ಲಿದ್ದಾನೆ ಎಂಬುದಾಗಿ ಹುಡುಕ್ತಾ ಇದ್ದರು. Luke, Dr. Luke, he always gives us a little bit more information. Chapter 5, same story. ಇದೇ ಒಂದು ಘಟನೆ ಲೂಕನು ತನ್ನ ಸುವಾರ್ತೆಯನ್ನು ಬರೆಯುವಂತಹ ಸಮಯದಲ್ಲಿ ಸುವರ್ಯವಾದಂತಹ ಹೆಚ್ಚಿನ ಸಂಗತಿಯನ್ನು ಆತನು ಚಿತ್ರೀಕರಿಸುತ್ತಾನೆ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ. In verse 17, he gives a lot of detail about the story. ಈ ಒಂದು ಘಟನೆ ಕುರಿತಾಗಿ ಸುವಿವರವಾಗಿ ಆತನು 17ನೇ ವಚನದಲ್ಲಿ ವಿವರಿಸುವುದನ್ನು ನಾವು ಓದ್ತೇವೆ. Look what he says. Verse 17, one day, one of those days, Jesus was teaching, and the Pharisees and teachers of the law were sitting there, who had come from the villages in Galilee and in Judea and from Jerusalem, and the power of the Lord was with him to heal. 5ನೇ ಅಧ್ಯಾಯ 17ನೇ ವಚನ, ಒಂದಾನೊಂದು ದಿನದಲ್ಲಿ ಆತನು ಉಪದೇಶ ಮಾಡುತ್ತಿರಲು ಗಲಿಲಾಯ ಯೂದಾಯಗಳ ಎಲ್ಲ ಗ್ರಾಮಗಳಿಂದಲೂ ಯೆರೂಸಲೇಮಿನಿಂದಲೂ ಬಂದಿದ್ದ ಫರಿಸಾಯರು ನ್ಯಾಯಶಾಸ್ತ್ರಿಗಳು ಆತನ ಹತ್ತಿರ ಕೂತುಕೊಂಡಿದ್ದರು. ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು. So the Pharisees from all over Galilee came. ಎಲ್ಲ ರೀತಿ ಗಲಿಲಾಯ ಪ್ರಾಂತ್ಯದಿಂದ ಇದ್ದಂತ ಎಲ್ಲ ಫರಿಸಾಯರು ಅಲ್ಲಿ ಸೇರಿ ಬಂದಿದ್ದರು. The Pharisees from Judea came. ಅಲ್ಲಿ ಯೂದಾಯದ ಪ್ರಾಂತ್ಯದಿಂದ ಎಲ್ಲ ಫರಿಸಾಯರು ಬಂದಿದ್ದರು. That's down in the southern, close to Jerusalem, but not Jerusalem proper, that area around Jerusalem. ಆ ಯೆರೂಸಲೇಮಿಗೆ ಸಮೀಪದಲ್ಲಿ ಇದ್ದಂತ ಒಂದು ಪ್ರಾಂತ್ಯ ಅದು ಗಲಿಲಾಯ ಪ್ರಾಂತ್ಯ ಅದಾಗಿತ್ತು. And then from Jerusalem, the big scholars, right, from Jerusalem, they came. ಅಲ್ಲಿ ಯೆರೂಸಲೇಮಿಂದ ಅತ್ಯಂತ ದೊಡ್ಡದಾದ ಪಂಡಿತರು ಸಹ ಅಲ್ಲಿ ಸೇರಿ ಬಂದಿದ್ದರು. This house was filled with Pharisees and teachers. ಅಲ್ಲಿದ್ದಂತ ಎಲ್ಲ ಉಪದೇಶಕರು, ಅಲ್ಲಿ ಬೋಧಕರು, ಅಲ್ಲಿದ್ದಂತ ಫರಿಸಾಯರಿಂದ ಆ ಒಂದು ಮನೆಗೆ ತುಂಬಲ್ಪಟ್ಟದ್ದಾಗಿತ್ತು. And the power of the Lord was present to heal. ಅಲ್ಲಿ ಕರ್ತನು ಶಕ್ತಿ ಆತನಿಗೆ ಗುಣ ಮಾಡುವುದಕ್ಕೆ ಕರ್ತನ ಶಕ್ತಿಯು ಆತನಲ್ಲಿತ್ತು. Now, verse 2 continues, and he, Jesus, was preaching the word to them. ಅಲ್ಲಿ ದೇವರು ಯೇಸು ಕ್ರಿಸ್ತನು ದೇವರ ವಾಕ್ಯವನ್ನು ಅವರಿಗೆ ಬೋಧಿಸ್ತಾ ಇದ್ದನು. Can you imagine Jesus preaching to the scholars, right? The PhDs and the THDs from Jerusalem. ಅಲ್ಲಿ ಯೆರೂಸಲೇಮಿನಿಂದ ಬಂದಂತ ವಿದ್ವಾಂಸರು, ಪಂಡಿತರು, ಅಲ್ಲಿ ಬಹಳ ವಿದ್ವಾಂಸರಿದ್ದರು, ಅವರಿಗೆ ಇಲ್ಲಿ ಯೇಸು ಕ್ರಿಸ್ತನು ಉಪದೇಶ ಮಾಡುತ್ತಿದ್ದಾನೆ. ಸೊ ಅದನ್ನು ಅವಲೋಕನ ಮಾಡಿಕೊಳ್ಳ್ರಿ. So we have this room filled with Pharisees and scholars. ಇಲ್ಲಿದ್ದಂತ ಎಲ್ಲ ವಿದ್ವಾಂಸರು ಮತ್ತು ಅಲ್ಲಿದ್ದಂತ ಪರಿಸರದಿಂದ ಆ ಮನೆಯು ತುಂಬಲ್ಪಟ್ಟದಾಗಿತ್ತು. There were probably others as well, family members, whatever, neighbors. ಪ್ರಾಯಶಃ ಅಲ್ಲಿದ್ದಂತ ನೆರೆಹೊರೆಯವರು, ಮನೆಯ ಕುಟುಂಬಸ್ಥರು, ಅವರೆಲ್ಲರಿಂದ ಆ ಒಂದು ಮನೆಯು ತುಂಬಲ್ಪಟ್ಟದಾಗಿತ್ತು. And they came, some other people came bringing a paralytic, verse 3, carried by 4 men. ಅಷ್ಟರಲ್ಲಿ ಕೆಲವರು ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಆ ಒಂದು ಮನೆಗೆ ಅಲ್ಲಿ ಬಂದರು.
this is a common scene in the Gospels. ಇದು ಸರಳವಾದಂತಹ ಒಂದು ಚಿತ್ರಣ ಇದು ಸುವಾರ್ತೆಗಳಲ್ಲಿ ನಾವು ನೋಡುವಂತಹದ್ದು. We saw Peter's house being swamped before by a mob of people who came after the Sabbath was over, and Jesus healed all the sick that were brought to him. ಅಲ್ಲಿ ಸಬ್ಬತ್ತಿನದ ಆದ ನಂತರ ಅಲ್ಲಿ ಪೇತ್ರನ ಮನೆಗೆ ಅನೇಕ ದೊಡ್ಡದಾದಂತಹ ಗುಂಪು, ಅನೇಕ ರೋಗಗಳಿಂದ ಕೂಡಿದಂತಹ ದೊಡ್ಡ ಗುಂಪು ಬಂತು. ಆ ಎಲ್ಲ ಗುಂಪಿನ ಅಸ್ವಸ್ಥ ಆದಂತಹ ಎಲ್ಲರನ್ನು ಸ್ವಸ್ಥ ಮಾಡಿದನು ಎಂಬುದಾಗಿ ಅಲ್ಲಿ ನೋಡ್ತೇವೆ. Matthew tells the same thing. Matthew chapter 4. Let's look at this. Matthew 4:24. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲೂ ಸಹ ಈ ಸಂಗತಿಯನ್ನು ನಾವು ನೋಡ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. Verse 24. They brought to him, Jesus, all the sick, those afflicted with various diseases and pains, those oppressed by demons, epileptics, and paralytics. There you go. And he healed them. ಆತನ ಸುದ್ದಿಯು ಸಿರಿಯ ದೇಶದಲ್ಲೆಲ್ಲ ಹಬ್ಬಿದ್ದರಿಂದ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು, ಅಂದರೆ ತರತರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು, ದೆವ್ವ ಹಿಡಿದವರನ್ನು, ಮೂರ್ಛಾರೋಗಿಗಳನ್ನು, ಪಾರ್ಶ್ವವಾಯುನವರನ್ನು ಆತನ ಬಳಿಗೆ ಕರೆತಂದರು ಎಂಬುದಾಗಿ ಗೊತ್ತೇವೆ. ಅವರನ್ನು ಸ್ವಸ್ಥ ಮಾಡಿದನು. He's done this before. ಈ ಮೊದಲಿಂದಲೂ ಆ ಸಂಗತಿಗಳನ್ನು ಮಾಡಿದ್ದನು. He does this a lot. ಮತ್ತು ಈ ಅನೇಕ ಹೆಚ್ಚಾದಂತಹ ಸಮಯಗಳಲ್ಲಿ ಈ ಸಂಗತಿಗಳನ್ನು ಸ್ವಸ್ಥತೆಯನ್ನು ಮಾಡಿದನು. And these men hear that Jesus is back in town because he's been out going around to different villages. ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೋಗುತ್ತಿದ್ದಂತ ಯೇಸು ಕ್ರಿಸ್ತನು ಈಗ ಮನೆಗೆ ಹಿಂತಿರುಗಿ ಬಂದಿದ್ದಾನೆ ಎಂಬ ವರ್ತಮಾನವು ಅಲ್ಲಿಗೆ ತಲುಪಿತು. And they pick up their friend on his bed and they carry him to Jesus. ಮತ್ತು ಪಾರ್ಶ್ವವಾಯುರೋಗಿ ಆದಂತಹ ಒಬ್ಬ ವ್ಯಕ್ತಿಯನ್ನು ಆತನು ಅವರು ಹಾಸಿಗೆಯಲ್ಲಿ ಹೊತ್ತುಕೊಂಡು ಆ ಮನೆಗೆ ಸಮೀಪಕ್ಕೆ ಬಂದರು. In faith they bring their friend to Jesus because they know that he's healed. ನಂಬಿಕೆ ಮುಖಾಂತರವಾಗಿ ಒಬ್ಬ ಪಾರ್ಶ್ವವಾಯುರೋಗಿಯನ್ನು ಎತ್ತುಕೊಂಡು ಆ ಯೇಸು ಕ್ರಿಸ್ತನ ಬಳಿಗೆ ಅವರು ಕರೆದುಕೊಂಡು ಬಂದರು. And specifically he's healed paralytics before. ಮತ್ತು ಈಗಾಗಲೇ ಹಿಂದಿನ ಸಂಗತಿಗಳಲ್ಲೂ ಸಹ ಪಾರ್ಶ್ವವಾಯು ರೋಗಿಯನ್ನು ಸ್ವಸ್ಥ ಮಾಡಿದಂತ ನಿದರ್ಶನವನ್ನು ನಾವು ಓದುತ್ತೇವೆ. Verse 4. 4ನೇ ವಚನ. They could not get near to Jesus because of the crowd. Remember, it was filled all the way to the door. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಹೋಗಲಾರದೆ ಇದ್ದರು. ಬಾಗಿಲಿನ ತನಕ ಎಲ್ಲ ಜನರ ಒಂದು ಗುಂಪು ಅಲ್ಲಿ ಸೇರಿಕೊಂಡಿದ್ದರು. Remember, I tell you, Luke gives us more detail than Mark does. ಮಾರ್ಕಿನಿಗಿಂತಲೂ ಹೆಚ್ಚಾಗಿ ಲೂಕನ ತನ್ನ ಸುವಾರ್ತೆಯಲ್ಲಿ ಅದರ ವಿವರಣೆಯನ್ನು ಕೊಡುವುದನ್ನು ನಾವು ನೋಡ್ತೇವೆ. Luke says in 5:19 that they were seeking to get in, but they couldn't. ಲೂಕನ ಸುವಾರ್ತೆಯಲ್ಲಿ 19ನೇ ವಚನದಲ್ಲಿ ಜನರು ಗುಂಪಾಗಿದ್ದರಿಂದ ಒಳಗೆ ಹೋಗಬೇಕೆಂದು ಪ್ರಯತ್ನಿಸಿದ್ರು, ಒಳಗೆ ಹೋಗಕ್ಕಾಗದೆ ಮಾರ್ಗವನ್ನು ಕಾಣದೆ ಹೋದರೆ ಎಂಬುದಾಗಿ ಗೊತ್ತೇವೆ. They're at the door. They got this paralytic and they say, "Excuse me, can I get by?" And they're not getting let into the house. ಅವರು ಪಾರ್ಶ್ವವಾಯುರೋಗಿಯನ್ನು ತಂದಿದ್ದೇವೆ, ಸ್ವಲ್ಪ ಜಾಗ ಬಿಡ್ರಿ ಎಂಬುದಾಗಿ ಅವರು ಕೇಳಿಕೊಂಡು ಒಳಗೆ ಹೋಗಲಿಕ್ಕಾಗದಂತ ಒಂದು ಪರಿಸ್ಥಿತಿ ಅದಾಗಿತ್ತು. They tried to get the paralytic to Jesus, but because of the crowd, Mark says, they could not. ಆದರೆ ಅಲ್ಲಿದ್ದಂಥ ಜನರ ಗುಂಪಿನ ದೆಸೆಯಿಂದ ಪಾರ್ಶ್ವವಾಯುರೋಗಿಯನ್ನು ಒಳಗಡೆ ಕರ್ಕೊಂಡು ಹೋಗಲಿಕ್ಕೆ ಅದು ಅವರಿಗೆ ಅಸಾಧ್ಯವಾಯಿತು. Now remember who the crowd consists of. ಆದರೆ ಅಲ್ಲಿದ್ದಂಥ ಜನರ ಗುಂಪು ಯಾವ ಗುಂಪು ಎಂಬುದಾಗಿ ಜ್ಞಾಪಕ ಮಾಡಿಕೊಳ್ಳ್ರಿ. Maybe there's some neighbors, maybe there's some family members, I'm sure. ಕೆಲವರು ಇರಬಹುದು, ಅಲ್ಲಿ ಮನೆಯ ಕುಟುಂಬಸ್ಥರು, ನೆರೆಹೊರೆಯವರಲ್ಲಿ ಸೇರಿ ಇರಬಹುದು, ನಿಜವೇ. But the majority are Pharisees and scribes. ಆದರೆ ಬಹುತೇಕವಾದಂತಹ ಒಂದು ಕುಟುಂಬದಲ್ಲಿ ಇದ್ದಂಥ ಒಂದು ಗುಂಪು ಪರಿಸಾಯರು, ವಿದ್ವಾಂಸರಿಂದ ಕೂಡಿದಂಥ ಒಂದು ಗುಂಪು ಅದಾಗಿತ್ತು. And in their own selfishness and the lack of mercy that they have, that they want to be recognized by the crowds, they want to be said hello to in the marketplace, they want to expand their phylacteries and have their tassels hanging down to the ground, they want all the attention for themselves, they want to have the chief seats at banquets. ಆದರೆ ಅಲ್ಲಿದ್ದಂಥ ಪರಿಸರ ಒಂದು ಮನೋಭಾವ ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ಹೇಳಿದರೆ, ತಾವು ಪ್ರಧಾನ ಸ್ಥಾನವನ್ನು ಅಲಂಕರಿಸುವಂತಹದ್ದು, ಜನರಿಂದ ಒಂದು ಹೊಗಳಿಕೆಯನ್ನು ಅಪೇಕ್ಷಿಸುವಂಥವರು, ಮತ್ತು ಅಲ್ಲಿದ್ದ ಬೀದಿಗಳಲ್ಲಿ ಹೋಗುವಾಗ ಅವರಿಗೆ ನಮಸ್ಕಾರ ಹೇಳಿಕೊಳ್ಳಿ ಅಪೇಕ್ಷಿಸುವಂತಹ ಜನರ ಒಂದು ಗುಂಪು ಅವರದಾಗಿತ್ತು. And in their own pride they're so unmerciful they won't even let a paralytic in to be healed by Jesus. ಅಲ್ಲಿ ತಮ್ಮ ಸ್ವಾರ್ಥದಿಂದ ಗರ್ವದಿಂದ ಕೂಡಿದಂತಹ ಒಂದು ಸ್ವಾರ್ಥದ ಒಂದು ಮನೋಭಾವದಿಂದ ಸ್ವಭಾವದಿಂದ ಆ ಒಬ್ಬ ಪಾರ್ಶ್ವರಾಗಿ ಒಳಗೆ ಇವರ ದೆಸೆಯಿಂದ ಒಳಗಡೆ ಹೋಗಲಿಕ್ಕೆ ಕಾಗದಂತ ಒಂದು ಪರಿಸ್ಥಿತಿ ಅಲ್ಲಿ ಉದ್ಭವಿಸವಾಗಿತ್ತು. The religious leaders, now think about that, the religious leaders are an obstacle for this man to get to Jesus. ಆದರೆ ಇಲ್ಲಿ ಒಬ್ಬ ಪಾರ್ಶ್ವವಾಯು ರೋಗಿಯು ಮನೆ ಒಳಗಡೆ ಪ್ರವೇಶ ಮಾಡಲಿಕ್ಕಾಗದೇ ಇರುವುದಕ್ಕೆ ಕಾರಣ ಅಲ್ಲಿದ್ದಂಥ ಧಾರ್ಮಿಕ ನಾಯಕರ ಒಂದು ಅಡ್ಡಿ ಅದಾಗಿತ್ತು. And they still are today. ಇಂದು ಸಹ ಅದೇ ರೀತಿಯ ಧಾರ್ಮಿಕ ನಾಯಕರು ಅಡ್ಡಿಯಾದಂತಹ ಒಂದು ಪರಿಸ್ಥಿತಿ ಅದಾಗಿದೆ. Religion is an obstacle to get to Jesus. ಅನೇಕ ಬಾರಿ ಯೇಸು ಕ್ರಿಸ್ತನ ಬಳಿಗೆ ಬರುವುದಕ್ಕೆ ಅಡ್ಡಿಯಾಗಿರುವಂತಹದ್ದು ಅದು ಧರ್ಮ ಎನ್ನುವಂತಹದ್ದೇ. Well, continuing verse 4. 4ನೇ ವಚನ. They removed the roof above Jesus, and when they had made an opening, they let down the man on which the bed on which the paralytic lay. ಜನರು ಗುಂಪಾಗಿದ್ದರಿಂದ ಅವರು ಆತನ ಹತ್ತಿರಕ್ಕೆ ಸೇರಲಾರದೆ ಆತನಿದ್ದ ಮನೆಯ ಮೇಲ್ಛಾವಣಿಯನ್ನು ಬಿಚ್ಚಿ ದ್ವಾರ ಮಾಡಿ ಪಾರ್ಶ್ವವಾಯು ರೋಗಿಯು ಮಲಗಿದ್ದ ಹಾಸಿಗೆಯನ್ನು ಇಳಿಸಿದರು. Can you imagine what a distraction that was? ಎಂಥ ಒಂದು ಸನ್ನಿವೇಶ ಅದಾಗಿತ್ತು. ಸ್ವಲ್ಪ ಅದನ್ನು ಚಿತ್ರೀಕರಣ ಮಾಡಿಕೊಂಡು ಎಂಥ ರೀತಿ ಅವನಿಗೆ ಡಿಸ್ಟರ್ಬೆನ್ಸ್ ಅದಾಗಿತ್ತು.
ripping the roof off the house right in the middle of the sermon. ಆ ಒಂದು ಯೇಸು ಕ್ರಿಸ್ತನಲ್ಲಿ ಉಪದೇಶ ಮಾಡ್ತಿದ್ದ ಆ ಒಂದು ಸಂದೇಶದ ಮಧ್ಯದಲ್ಲಿ ಮೇಲ್ಛಾವಣಿಯನ್ನು ತೆಗೆದಂತಹ ಸಮಯ ಅದು. You think that grinder over there, the grinder is a distraction? That's nothing compared to what is happening with ಅದು ಪ್ರಾಯಶಃ ನಮಗೆ ಗ್ರೈಂಡರ್ನ ಸೌಂಡ್ ಕೇಳ್ತಾ ಇದೆ, ಅದು ನಮಗೆ ಡಿಸ್ಟ್ರಾಕ್ಷನ್ ಆಗುವಂಥದ್ದಾಗಿದೆ. ಅದಕ್ಕಿಂತಲೂ ಘೋರವಾದಂಥ ಒಂದು ಸಂಗತಿ ಇದಾಗಿತ್ತು. It's, can you imagine the roof coming off, light coming into the house, and dust and debris falling down onto Jesus' head and to the head of all these other people? ಸ್ವಲ್ಪ ಘಟನೆ ಚಿತ್ರೀಕರಣ ಮಾಡಿಕೊಳ್ಳ್ರಿ. ಅಲ್ಲಿದ್ದಂಥ ಮೇಲ್ಛಾವಣಿ ತೆಗೆದುವಾಗ ಬೆಳಕು, ಅಲ್ಲಿದ್ದಂಥ ಧೂಳು, ಅಲ್ಲಿದ್ದಂಥ ಎಲ್ಲ ರೀತಿಯ ಕಸಗಳು ಅವರ ಮೇಲೆ ಉದುರುವಂತಹ ಒಂದು ಸನ್ನಿವೇಶ, ಸಂಗತಿ ಚಿತ್ರೀಕರಣ ಮಾಡಿಕೊಳ್ಳ್ರಿ. And it's not some RCC roof like we have here. ಪ್ರಾಯಶಃ ನಮಗಿರುವಂಥ RCC ಅಂತ ಚಾವಣಿ ಅದು ಆ ದಿನಗಳಲ್ಲಿ ಇರಲಿಲ್ಲ. It's like a hut. There's the thatch roof, and they take the coconut palm branches and they weave them together and they put mud on top of it. ಅದನ್ನು ಪ್ರಾಯಶಃ ಗುಡಿಸಲಿನ ಪಾದಿಯಲ್ಲಿ ಒಂದು ರೀತಿಯಲ್ಲಿ ಗರಿಗಳು ಹಾಕಲ್ಪಟ್ಟಂತ, ಮಣ್ಣಿಂದ ಮಾಡಲ್ಪಟ್ಟಂತ ಆ ಒಂದು ಸಂಗತಿಗಳು ಅದಾಗಿರಬಹುದು. ಗುಡಿಸಲಿನ ಪಾದಿಯಲ್ಲಿ ಇದ್ದಂತ ಒಂದು ಚಾವಣಿ ಅದಾಗಿತ್ತು. And as of course it's made out of wood. The beams are made out of wood. ಪ್ರಾಯಶಃ ಅದನ್ನು ಕಟ್ಟಿಗೆಗಳಿಂದ ಉಪಯೋಗಿಸಿ ಮನೆಗಳನ್ನು ಗೋಡೆಗಳನ್ನು ಕಟ್ಟುತ್ತಾ ಇದ್ದರು. And as it's a rainy season or it's a dry season, and the wood warps and moves back and forth, and there are openings in the roof, and you have to keep adjusting the thatch roof so the rain doesn't come in. ಅದು ಮಳೆಗಳ ಒಂದು ಸಮಯದಲ್ಲಿ ಆ ಒಂದು ಮರಗಳು ಆ ಒಂದು ಬೇಸಿಗೆ ಕಾಲಕ್ಕೆ ಮಳೆಗಾಲಕ್ಕೂ ಅದು ಶೀತಲವಾಗಿ ಅದು ಅನೇಕ ರೀತಿಯ ಬೆಳಕಿಗೂ ಮತ್ತು ನೀರಿಗೂ ಅದು ಜಾಗವನ್ನು ಮಾಡಿಕೊಡುವಂಥ ಆಸ್ಪದ ಅದಾಗುತ್ತಾ ಇತ್ತು. Maybe these guys were roofers. Maybe they did this for a living because they were really efficient at doing it. ಪ್ರಾಯಶಃ ಈ ಸಂಗತಿಗಳನ್ನು ಮಾಡುವಲ್ಲಿ ಪರಿಣಿತರಾಗಿದ್ದರು. ಆ ಸಮಯದಲ್ಲಿ ಆ ಛಾವಣಿಯನ್ನು ಅವರು ತೆಗೆದರು. So efficient that Luke says they let the paralytic down right in front of Jesus. ಅವರು ಎಷ್ಟರ ಮಟ್ಟಿಗೆ ಅವರು ನಿಮ್ಮ ಕಾರ್ಯವನ್ನು ಮಾಡಿದರೆ ಎಂಬುದಾಗಿ ಹೇಳಿ ಯೇಸು ಕ್ರಿಸ್ತನ ಸಮ್ಮುಖ ಮುಂದುಗಡೆ ನೇರವಾಗಿ ಆ ಒಂದು ಚಾವಣಿಯನ್ನು ಇಳಿಸಿ ಯೇಸು ಕ್ರಿಸ್ತನ ಮುಂದೆ ಅವರು ಆ ಪಾರ್ಶ್ವವಾಗಿ ಇಳಿಸಿದರು. They calculated right where Jesus was, and they moved just the stuff that they needed to move to get the guy right in front of Jesus. ಅವರು ಮೇಲ್ಚಾವಣಿಯನ್ನು ಹತ್ತಿ ಯೇಸು ಕ್ರಿಸ್ತನ ಎಲ್ಲಿ ಕುಳಿತಿದ್ದಾನೆ ಎಂಬುದನ್ನು ನೋಡಿ ಅದಕ್ಕೆ ತಕ್ಕಂಥ ರೀತಿಯಲ್ಲಿ ಆ ಮೇಲ್ಚಾವಣಿಯ ಪದರಗಳನ್ನು ತೆಗೆದು ಯೇಸು ಕ್ರಿಸ್ತನ ಮುಂದೆ ನೇರವಾಗಿ ಅವರು ಪಾರ್ಶ್ವವಾಗಿ ಇಳಿಸಿದರು. Imagine what's going through Peter's mind and Peter's mother-in-law's mind. ಪೇತ್ರನ ಒಂದು ಮನಸ್ಸಿನಲ್ಲಿ, ಪೇತ್ರನ ಅತ್ತೆಯ ಮನೆಯಲ್ಲಿ ಅತ್ತೆಯ ಮನಸ್ಸಿನಲ್ಲಿ ಯಾವ ರೀತಿಯ ಸಂಗತಿಗಳು ನಡೀತಾ ಇತ್ತು ಎಂಬುದಾಗಿ ಸ್ವಲ್ಪ ಭಾವನೆ ಮಾಡಿಕೊಂಡಿದ್ದೀರೋ. ಅಯ್ಯೋ, ನನ್ನ ಮನೆಯನ್ನು ಇವರು ತೆಗಿತಾ ಇದ್ದಾರೆ, ಹಾಳು ಮಾಡ್ತಾ ಇದ್ದಾರೆ. Imagine what's going through the paralytic's mind as they're lowering him down through the ceiling. ಅಲ್ಲಿ ಪಾರ್ಶ್ವ ರೋಗಿಯು ಆ ರೀತಿಯಾಗಿ ಇಳಿಸ್ತಾ ಇರುವಂತಹ ಸಮಯದಲ್ಲಿ ಆತನ ಮನಸ್ಸಿನಲ್ಲಿ ಯಾವ ರೀತಿಯ ಸಂಗತಿಗಳಲ್ಲಿ ಬಂದಿದ್ದಿರಬಹುದು. So, I was most anxious at certain times that when I go to a funeral and they're lowering the body down into the grave, the ropes, there's 4 guys lowering the ropes down into the grave. ಅನೇಕ ಬಾರಿ ಸಮಾಧಿಯ ಸಮಯದಲ್ಲಿ ಆ ಒಂದು ಶವ ಸಂಸ್ಕಾರ ಮಾಡುವಂಥ ಸಮಯದಲ್ಲಿ ಆ ಬಾಡಿಯನ್ನು ಇಳಿಸುವಂಥ ಹಗ್ಗನ್ನು ಉಪಯೋಗಿಸಿ ಪಿಟ್ಟಿಗೆ ಇಳಿಸುವಂಥ ಸಮಯದಲ್ಲಿ ಅನೇಕ ರೀತಿಯಲ್ಲಿ ನನಗೆ ಒಂದು ರೀತಿಯಲ್ಲಿ ಅದು ಭಾವನೆ ಅದು ಉಂಟಾಗುವಂಥದ್ದಾಗಿದೆ. I'm always like, I can't watch. ಅದನ್ನು ನನಗೆ ನೋಡಲಿಕ್ಕೆ ಆಗದಂಥ ಒಂದು ಸಂಗತಿ ಅದು. Because I'm thinking to myself, what if they don't do it properly and the body falls in? ಅಲ್ಲಿ ಸರಿಯಾಗಿ ಅವರು ಆ ಘಟನೆಯನ್ನು ಅವರು ಬಾಡಿ ಇಳಿಸದೆ ಹೋದ್ರೆ ಅದು ಯಾವ ಘಟನೆಯಲ್ಲಿ ಸಂಭವಿಸಬಹುದು ಎಂಬುದಾಗಿ ನನಗೆ ಭಾವನೆ ಆಗುವಂಥದ್ದಾಗಿದೆ. That's happened before. ಯಾಕಂದ್ರೆ ಆ ಘಟನೆಗಳು ಕೆಲವು ಬಾರಿ ನಡೆದಿವೆ. Can you imagine this guy being lowered down by his friends and he's just thinking, oh, I hope they don't drop me. ಅಯ್ಯೋ, ಪಾರ್ಶ್ವರಾಗಿ ಆ ಸಮಯದಲ್ಲಿ ಇಳಿಸುವಂಥ ಸಮಯದಲ್ಲಿ ಅಯ್ಯೋ ನನ್ನನ್ನು ಇಳಿಸ್ತಾ ಇದ್ದಾರೆ, ನನ್ನನ್ನು ಬೀಳಿಸ್ತಾ ಇರಲಿ ಎಂಬುದಾಗಿ ಪ್ರಾಯಶಃ ಭಾವನೆ ಆತನ ಮನಸ್ಸಿಗೆ ಬಂದಿರಬಹುದು. I'm already paralyzed. I'll be more paralyzed. ಈಗಾಗಲೇ ಪಾರ್ಶ್ವ ರೋಗ ಹಿಡಿದಿದೆ, ನನ್ನ ಆ ರೀತಿ ಮೇಲಿಂದ ಬೀಳಿಸಿದ್ರೆ ಇನ್ನೂ ಒಂದು ದೊಡ್ಡ ಗಂಡಾಂತರಕ್ಕೆ ಒಳಗಾಗುವಂತನಾಗಿದ್ದೇನೆ. So Jesus sees their faith, verse 5. ಅದು 5ನೇ ವಚನದಲ್ಲಿ ಅವರ ನಂಬಿಕೆಯನ್ನು ಯೇಸು ಕ್ರಿಸ್ತನಲ್ಲಿ ನೋಡಿದನು. 5ನೇ ವಚನ. He sees the faith of this paralytic's. Probably his family members came, probably his friends were lowering him down. He sees their faith. ಅಲ್ಲಿ ಪಾರ್ಶ್ವ ರೋಗಿ ಅವರ ಮನೆಯವರಾಗಿರಬಹುದು, ಅವರ ಸ್ನೇಹಿತರಾಗಿರಬಹುದು, ಆತನ ತಂದಂತವರಾಗಿರಬಹುದು, ಅವರ ನಂಬಿಕೆಯನ್ನು ಯೇಸು ಕ್ರಿಸ್ತನು ಕಂಡನು. He certainly wasn't seeing the faith of the Pharisees and the scholars. ಆದರೆ ಆ ಒಂದು ನಂಬಿಕೆಯಲ್ಲಿ ಇದ್ದಂಥ ವಿದ್ವಾಂಸರಲ್ಲಿ ಆತನು ಕಾಣಲಿಲ್ಲ. So he sees their faith. ಆ ನಂಬಿಕೆಯನ್ನು ಯೇಸು ಕ್ರಿಸ್ತನಲ್ಲಿ ಕಂಡನು. And he begins to focus now on the paralytic. ಈಗ ಅಲ್ಲಿ ಪಾರ್ಶ್ವರೋಗಿಯ ಕಡೆಗೆ ತನ್ನ ಗಮನವನ್ನು ಹರಿಸಿ ಆತನು ಮಾತನಾಡುವುದನ್ನು ಇಲ್ಲಿ ನೋಡ್ತೇವೆ. He notices their faith, but now he concentrates on the paralytic and he begins to speak to the paralytic. ಅವರ ನಂಬಿಕೆಯನ್ನು ಅಲ್ಲಿ ಗಮನಿಸಿದನು. ಆತನ ಪಾರ್ಶ್ವರೋಗಿಯ ಕಡೆಗೆ ಅಲ್ಲಿ ಮಾತನಾಡುವಂತಹ ಚಿತ್ರಣವನ್ನು ಇಲ್ಲಿ ಓದುತ್ತೇವೆ. He saw their faith and he said to the paralytic. ಅವರ ನಂಬಿಕೆಯನ್ನು ಆತನು ನೋಡಿದನು ಮತ್ತು ಈಗ ಪಾರ್ಶ್ವರೋಗಿ ಜೊತೆ ಮಾತನಾಡುವುದನ್ನು ನೋಡ್ತೇವೆ. It was a kind of faith that you could see. ಇಲ್ಲಿ ಅವರಿಗೆ ಎಲ್ಲರಿಗೂ ಗೋಚರವಾಗುವಂತಹ ಒಂದು ನಂಬಿಕೆ ಅದಾಗಿತ್ತು. Right, it's a faith that
is as action. Faith is a verb. ಅದು ಕಾರ್ಯಪ್ರವೃತ್ತವಾದಂಥ ಒಂದು ನಂಬಿಕೆಯಾಗಿತ್ತು. ನಂಬಿಕೆಯ ಒಂದು ಕ್ರಿಯಾ ರೀತಿಯಲ್ಲಿ ರೂಪದಲ್ಲಿ ಕೂಡಿದಂಥ ಒಂದು ನಂಬಿಕೆ ಅದಾಗಿತ್ತು. James says, a body without a spirit is, as the body without a spirit is dead, so is faith without works. ಯಾವ ರೀತಿಯಲ್ಲಿ ಒಂದು ಆತ್ಮವು ಇಲ್ಲದೆ ಇದ್ದಂಥ ದೇಹ ಸತ್ತದಾಗಿರ್ತದೆ, ಆ ರೀತಿಯಾಗಿ ಕ್ರಿಯೆಗಳಲ್ಲಿ ಇಲ್ಲದೆ ಇರುವಂಥ ನಂಬಿಕೆ ಅದು ಸತ್ತದು ಎಂಬುದಾಗಿ ಯಾಕೋಬ ತನ್ನ ಪತ್ರಿಕೆಯಲ್ಲಿ ಬರೆಯುವಂತವನಾಗಿದ್ದಾನೆ. So Jesus saw the action of their faith. ಇಲ್ಲಿ ಆ ಒಂದು ನಂಬಿಕೆಯ ಒಂದು ಕಾರ್ಯರೂಪಕ್ಕೆ ತಂದಂತಹ ಸಂಗತಿಯನ್ನು ನಾವು ಇಲ್ಲಿ ಓದುತ್ತೇವೆ. And maybe he saw the paralytic's faith as well. ಪ್ರಾಯಶಃ ಅದೇ ಸಮಯದಲ್ಲಿ ಪಾರ್ಶ್ವವಾಯುವಿಗೆ ನಂಬಿಕೆಯನ್ನು ಸಹ ನಾವು ಕಾಣಬಹುದು. Because he says to the paralytic son, or he says, son, your sins are forgiven. ಯಾಕಂದ್ರೆ ಆತನು ಹೇಳುವಂತ ಮಾತು ಪಾರ್ಶ್ವವಾಯುವಿಗೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. That's a very endearing term, son. ಒಂದು ರೀತಿಯಲ್ಲಿ ಮಗನೇ ಎಂಬುದಾಗಿ ಉಪಯೋಗಿಸಲ್ಪಟ್ಟಂತ ಬಹಳ ಒಂದು ಮಧುರವಾದಂಥ ಒಂದು ಪದಪ್ರಯೋಗ ಅದಾಗಿತ್ತು. It's the Greek word teknon. ಅದು ಟೆಕ್ನಾನ್ ಎಂಬಂತ ಗ್ರೀಕ್ ಪದದಿಂದ ಬಂದಂತ ಒಂದು ಪದಪ್ರಯೋಗ ಮಗನೇ ಎಂಬಂತದ್ದು. And it means child. ಅದು ಮಗನೇ ಎಂಬುದಾಗಿ ಚೈಲ್ಡ್ ಎಂಬಂತ ಒಂದು ಅರ್ಥವನ್ನು ಕೊಡುವಂತದ್ದಾಗಿದೆ. It's like saying pa or ma or chinnu, right? ಒಂದು ರೀತಿಯಲ್ಲಿ ಶಾರ್ಟ್ ಫಾರ್ಮ್ ಅಲ್ಲಿ ಕರೆಯುವಂತ ಒಂದು ಪದಪ್ರಯೋಗ ಅದಾಗಿದೆ. He says, child, your sons are forgiven you. ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. Now think about this. This guy has just been lowered down in front of Jesus. ಅಲ್ಲಿ ಯೇಸು ಕ್ರಿಸ್ತನ ಮುಂದೆ ಈಗ ಪಾರ್ಶ್ವವಾಗಿ ಇಳಿಸಲ್ಪಟ್ಟಂತ ಒಂದು ಸನ್ನಿವೇಶ ಅದಾಗಿದೆ. And his friends are hoping he'll be healed. ಅಲ್ಲಿಂದ ಸ್ನೇಹಿತರು ಪ್ರಾಯಶಃ ಸ್ವಸ್ಥ ಮಾಡ್ತಾನೆ ಮತ್ತು ನಂಬಿಕೆ ಅವರಿಗಿತ್ತು. More than likely he's hoping he'll be healed. ಅಲ್ಲಿ ಆತನು ಸಹ ನನ್ನ ನಂಬಿಕೆ ನನಗೆ ಸ್ವಸ್ಥ ಆಗ್ತದೆ ಮತ್ತು ನಿರೀಕ್ಷೆ ಇತ್ತು. Because all the circumstances, he now has to be lowered down through the ceiling. He must be completely embarrassed. ಅಲ್ಲಿದ್ದಂಥ ಕೆಲವರಿಗೆ ಈ ರೀತಿಯಾಗಿ ಇಳಿಸುವಂತಹದ್ದು ಒಂದು ರೀತಿಯಲ್ಲಿ ಕ್ಲಿಷ್ಟಕರವಾದಂಥ ಸಂಗತಿ ಕೆಲವರಿಗೆ ಆಗಿತ್ತು. Everybody's looking at him. ಎಲ್ಲರೂ ಸಹ ಆತನ ದೃಷ್ಟಿಯನ್ನು ಇಟ್ಟು ನೋಡ್ತಾ ಇದ್ದಾರೆ. And now Jesus looks at him. ಈಗ ಯೇಸು ಕ್ರಿಸ್ತನ ಆತನನ್ನು ನೋಡ್ತಿದ್ದಾನೆ. And he's just lying there helpless in front of Jesus at Jesus' feet. ಅಲ್ಲಿ ಯೇಸು ಕ್ರಿಸ್ತನ ಪಾದಗಳ ಬಳಿಯಲ್ಲಿ ನಿಸ್ಸಹಾಯಕನಾದಂಥ ಸ್ಥಿತಿಯಲ್ಲಿ ಪಾರ್ಶ್ವರೋಗಿಯನ್ನು ಆತನು ಅವರು ಇರಿಸಿದ್ದಾರೆ. And Jesus looks into his eyes. ಯೇಸು ಕ್ರಿಸ್ತನ ಆತನನ್ನು ದೃಷ್ಟಿಸಿ ನೋಡಿ. And he looks into his heart as well. ಅಲ್ಲಿ ಆತನ ಹೃದಯವನ್ನು ಸಹ ಅದರ ಮುಖಾಂತರವಾಗಿ ಆತನ ನೋಡ್ತಾ ಆತನ ಮಾತು ಹೇಳ್ತಿರುವಂತಹ ಮಾತು. And he sees the sin in his heart and he says, son or child, your sins are forgiven. ಆತನ ಹೃದಯದಲ್ಲಿರುವಂತಹ ಪಾಪವನ್ನು ನೋಡಿ ಆತನು ಹೇಳುವಂತಹ ಮಾತು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. So many times we're worried about what people will think if we give them the gospel. ಅದಕ್ಕೆ ಅನೇಕ ಬಾರಿ ನಾವು ನೆನೆಸುವಂತರಾಗಿದ್ದೇವೆ, ಈ ರೀತಿಯಾದ ಸುವಾರ್ತೆಯನ್ನು ಹೇಳಿದ್ರೆ ಜನರು ನಮ್ಮ ಕುರಿತಾಗಿ ಏನು ತಿಳ್ಕೊಳ್ತಾರೆ ಎಂಬುದಾಗಿ. If you say, you're a sinner and you need to be saved, you need to be forgiven of your sins. People don't like that. ನೀನು ಪಾಪಿಯಾಗಿದೆ, ನಿನಗೆ ಪಾಪದ ಕ್ಷಮಾಪಣೆ ಅವಶ್ಯಕತೆ ಉಂಟು ಎಂಬುದಾಗಿ ನಾವು ಹೇಳುವಾಗ ಅನೇಕ ಜನರಿಗೆ ಅದು ಇಷ್ಟವಾಗದೇ ಇರುವಂತಹ ಒಂದು ಸಂಗತಿ ಅದಾಗಿದೆ. They think I'm a pretty good person. ನಾನು ಉತ್ತಮವಾದಂತಹ ಒಳ್ಳೆಯ ವ್ಯಕ್ತಿ ನಾನಾಗಿದ್ದೇನೆ. I don't think Jesus would be happy with me if he sees me one day. He'll be happy with me. ಖಂಡಿತವಾಗಿ ನನ್ನನ್ನು ಯೇಸು ಕ್ರಿಸ್ತನು ನೋಡಿ ಆತನ ಸಂತೋಷವನ್ನಾಗಿರ್ತಾನೆ ಎಂಬುದಾಗಿ ಎಲ್ಲರೂ ವಾಗ್ವಾದ ಮಾಡುವಂತರಾಗಿದ್ದಾರೆ. But Jesus looked at a man who was probably already embarrassed, and he embarrassed him even more by saying, your sins are forgiven. ಈಗಾಗಲೇ ಹತಾಶೆಗೊಳಗಾದಂತಹ ವ್ಯಕ್ತಿ ಯೇಸು ಕ್ರಿಸ್ತನ ಮುಂದೆ ಇದ್ದಾನೆ. ಈಗ ಆತನು ಹೇಳಿ ಇನ್ನೂ ಸಹ ಹೇಳ್ತಾ ಇರುವಂತಹ ಮಾತು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. Verse 6. 6ನೇ ವಚನ. Now some of the scribes sitting there questioned in their hearts. ಆದರೆ ಅಲ್ಲಿದ್ದಂಥ ಕೆಲವು ಶಾಸ್ತ್ರಿಗಳು ಪರಿಸಾಯರು ಅವರು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭಿಸಿದರು. That's the key phrase, they questioned in their hearts. ಅವರು ತಮ್ಮ ಹೃದಯಗಳಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. And now Jesus is reading their minds. ಈಗ ಅವರ ಮನಸ್ಸಿನಲ್ಲಿ ಇರುವಂತಹ ಆಲೋಚನೆಗಳನ್ನು ಯೇಸು ಕ್ರಿಸ್ತನು ಗಮನಿಸಿದನು. The question in verse 7, why does this man speak like that? He's blaspheming. Who can forgive sins but God alone? ಇವನು ಯಾಕೆ ಹೀಗೆ ಮಾತನಾಡುತ್ತಾನೆ? ಇದು ದೇವದೂಷಣೆ, ದೇವರೊಬ್ಬನೇ ಹೊರತು ಮತ್ತಾರು ಪಾಪಗಳನ್ನು ಕ್ಷಮಿಸಬಲ್ಲರು ಎಂಬುದಾಗಿ ಹೇಳಿದರು. You know what? They didn't know it, but they were exactly right. ಅವರಿಗೆ ನಿಜವಾಗಿ ಯೇಸು ಕ್ರಿಸ್ತನು ಯಾರು ಎಂಬುದಾಗಿ ಗೊತ್ತಿಲ್ಲ, ಆದರೆ ಅವ್ರು ಹೇಳ್ತಾ ಇರುವಂಥದ್ದು ಸರಿಯಾದಂಥ ಮಾತೆ. Only God can forgive sin. ದೇವರು ಮಾತ್ರ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯ. In fact, it's an abomination for man to do it. ಆದರೆ ಮನುಷ್ಯನ ಆ ರೀತಿಯಾಗಿ ಹೇಳುವಂತದ್ದು ದೇವದೂಷಣೆಯ ಮಾತು. And they say, who does this man think that he is? Who does this man? Why does this man speak like? They call him a man. ಅದು ಈ ಮನುಷ್ಯನು ಯಾಕೆ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ, ಇದು ದೇವದೂಷಣೆ ಎಂಬುದಾಗಿ ಅವರು ಹೇಳಿದರು. Quickly, just look at, for lack of time, Proverbs 17:15. ಜ್ಞಾನೋಕ್ತಿಗಳ ಪುಸ್ತಕ 17ನೇ ಅಧ್ಯಾಯ 15ನೇ ವಚನ ದಯಮಾಡಿ ತಿರುಗಿಸಿರಿ. Proverbs 17:15. 17ನೇ ಅಧ್ಯಾಯ 15ನೇ ವಚನ ನಾವು ಹೀಗೆ ಓದ್ತೇವೆ. Look at this. He who justifies the wicked and he who condemns the righteous, both of them alike are an abomination to the Lord. ದುಷ್ಟನನ್ನು ಶಿಷ್ಟನೆಂದು ಶಿಷ್ಟನನ್ನು ದುಷ್ಟನೆಂದು ನಿರ್ಣಯಿಸುವವರಿಬ್ಬರು ಯೆಹೋವನಿಗೆ ಅಸಹ್ಯರು ಎಂಬುದಾಗಿ ಓದ್ತೇವೆ. It is an abomination for men to justify those who are wicked. ಅಲ್ಲಿ ದುಷ್ಟನನ್ನು ಶಿಷ್ಟನೆಂದು ಶಿಷ್ಟನೆಂದು ದುಷ್ಟನೆಂದು ನಿರ್ಣಯಿಸುವವರಿಬ್ಬರು ಯೆಹೋವನಿಗೆ ಅಸಹ್ಯರು ಎಂಬುದಾಗಿ ಅಲ್ಲಿ ಓದ್ತೇವೆ. If Jesus is just a man, the Pharisees are exactly right.
ಅಲ್ಲಿ ಯೇಸು ಕ್ರಿಸ್ತನು ನೀತಿವಂತನಾಗಿದ್ದರೆ ಖಂಡಿತವಾಗಿ ಸರಿಯಾದಂತಹ ವ್ಯಕ್ತಿ ಅದು ಆತನಾಗಿದ್ದನು. It's an abomination. He's a blasphemer. ಆದರೆ ಅದು ನಿಜವಾಗಿ ಮನುಷ್ಯನೇ ಆಗಿದ್ದರೆ ಆ ರೀತಿಯಾಗಿ ಹೇಳುವಂಥದ್ದು ದೇವದೂಷಣೆ ಮಾತೆ. But look at Romans chapter 4. ರೋಮಪುರ ಪತ್ರಿಕೆ 4ನೇ ಅಧ್ಯಾಯಕ್ಕೆ ಬನ್ರಿ. Romans chapter 4 verse 5. ರೋಮಪುರ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ. Paul speaking about Abraham being justified by his faith. He says to the one who does not work but believes in him who justifies the ungodly. ಆದರೆ ಯಾವನು ಪುಣ್ಯಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮನನ್ನು ನೀತಿವಂತರನ್ನು ನಿರ್ಣಯಿಸುವಾತನಲ್ಲಿ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಡುವುದೆಂಬುದಾಗಿ ಗೊತ್ತೇವೆ. God can justify the ungodly. ಆದರೆ ದೇವ ಭಕ್ತಿ ಇಲ್ಲದೆ ಇರುವಂಥವನು ದೇವರು ನೀತಿವಂತವನಾಗಿ ಘೋಷಿಸಲು ಆತನು ಹಕ್ಕನ್ನು ಹೊಂದಿದಂಥವನಾಗಿದ್ದಾನೆ. Man cannot. ಆದರೆ ಮನುಷ್ಯನ ಆ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. So Jesus understands this verse 8, and immediately Jesus, perceiving in his spirit that they thus question within themselves, he said to them, why do you question these things in your hearts? ಹೀಗೆ ಅಂದುಕೊಳ್ಳುವುದನ್ನು ಕೂಡಲೇ ಯೇಸು ತನ್ನ ಆತ್ಮದಲ್ಲಿ ತಿಳಿದುಕೊಂಡು ಅವರಿಗೆ ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತಿದ್ದೀರಿ? See, again, he's reading their minds. ಮತ್ತೆ ಈಗ ಆತನು ಅವರ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಎಂಬ ಸಂಗತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದನು. And the Pharisees and the scribes have first-hand proof that Jesus is reading their minds. ಅಲ್ಲಿ ಈಗ ಆತನಿಗೆ ಮೊದಲೇದಾಗಿ ಪರಿಸರಗಳಿದ್ದಂಥ ವಿದ್ವಾಂಸರಿಗೂ ಸ್ಪಷ್ಟವಾಗಿ ಅರ್ಥವಾಯಿತು ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಎಂಬಂಥ ಸಂಗತಿಯನ್ನು ಈತನು ನೋಡಬಲ್ಲನು ಎಂಬುದಾಗಿ. Notice that you ask these questions in your hearts. ತಮ್ಮ ಹೃದಯಗಳಲ್ಲಿ ಅವರು ಈ ಸಂಗತಿಗಳನ್ನು ಅವರು ಹಾಕಿಕೊಂಡರು. He looks at the paralytic and he sees his sin in his sinful heart and he forgives him. He looks at these men and he sees the sin in their hearts. ಈಗ ಪಾರ್ಶ್ವರೋಗಿಯ ಹೃದಯವನ್ನು ನೋಡಿ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಹೇಳಿದನು. ಇಲ್ಲಿ ವಿದ್ವಾಂಸರು ಅಲ್ಲಿದ್ದಂಥ ಪರಿಸರ ಹೃದಯವನ್ನು ನೋಡಿ ಅವರ ಇದ್ದಂಥ ಆಲೋಚನೆಯನ್ನು ಪಾಪಮಯವಾದಂಥ ಸಂಗತಿಯನ್ನು ಹೇಳಿದನು. And he's not able to forgive their sin. They're unrepentant. ಯಾಕೆಂದ್ರೆ ಅವರು ಅವರ ಪರಿಸರ ಪಾಪವನ್ನು ಆತನ ಕ್ಷಮಿಸಲಿಲ್ಲ ಯಾಕೆಂಬುದಾಗಿ ಹೇಳಿದರೆ ಅವರು ಪಶ್ಚಾತ್ತಾಪವಿಲ್ಲದ ಜನರು ಅವರಾಗಿದ್ದರು. Yes, it's true that only God can forgive sin. ಖಂಡಿತವಾಗಿ ದೇವರು ತಾನೇ ಪಾಪವನ್ನು ಕ್ಷಮಿಸಲು ಶಕ್ತನು. But it's also true that only God can read your heart. ಅದೇ ಸಮಯದಲ್ಲಿ ಮತ್ತೊಂದು ಸತ್ಯವಾದಂಥ ಸಂಗತಿ ದೇವರು ಮಾತ್ರ ನಿಮ್ಮ ಹೃದಯದಲ್ಲಿರುವಂತಹ ಆಲೋಚನೆಯನ್ನು ನೋಡಬಲ್ಲನು. Let me just show you this quickly. 1 Samuel chapter 16 verse 7. ಮೊದಲ ಸಮುವೇಲನ ಪುಸ್ತಕ 16ನೇ ಅಧ್ಯಾಯ 1 Samuel 16:7. 16ನೇ ಅಧ್ಯಾಯ 7ನೇ ವಚನ. ಮೊದಲನೇ ಸಮುವೇಲನ ಪುಸ್ತಕ 16ನೇ ಅಧ್ಯಾಯ 17ನೇ ವಚನ. Samuel anointing David as a king. ಅಲ್ಲಿ ದಾವೀದನನ್ನು ಅರಸನಾಗಿ ಅಭಿಷೇಕ ಮಾಡುವಂತಹ ಚಿತ್ರಣವನ್ನು ನಾವು ನೋಡ್ತೇವೆ. God says to Samuel, man looks on the outward appearance, but the Lord looks on the heart. ಆದರೆ ಯೆಹೋವನು ಸಮುವೇಲನಿಗೆ ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ, ನಾನು ಅವನನ್ನು ತಳ್ಳಿಬಿಟ್ಟಿದ್ದೇನೆ. ಯೆಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಎಂದನು. Go over a couple of books. 1 Kings ಮೊದಲನೇ ಅರಸಗಳ ಪುಸ್ತಕ chapter 8. ಮೊದಲನೇ ಅರಸಗಳ ಪುಸ್ತಕ 8ನೇ ಅಧ್ಯಾಯ verse 39. 1 Kings 8:39. 8ನೇ ಅಧ್ಯಾಯ 39ನೇ ವಚನ. This is Solomon praying. He says, then in I believe it's Solomon praying. He says, then here in heaven your dwelling place, and forgive the act and render to each whose heart you know according to his ways, for you and you only know the hearts of all the children of mankind. 39ನೇ ವಚನ ಸೊಲೊಮೋನನು ಮಾಡ್ತಾ ಇರುವಂತಹ ಒಂದು ಪ್ರಾರ್ಥನೆ ಇದಾಗಿದೆ. ವಿಜ್ಞಾಪನೆಯನ್ನು ಮಾಡುವುದಾದರೆ ಮನುಷ್ಯರ ಹೃದಯಗಳನ್ನು ಬಲ್ಲಂತ ನೀನು ನಿನ್ನ ನಿವಾಸವಾಗಿರುವ ಪರಲೋಕದಿಂದ ಲಾಲಿಸವರಿಗೆ ಪಾಪ ಪರಿಹಾರವನ್ನು ಅನುಗ್ರಹಿಸು ಎಂಬುವಂತಹದ್ದೇ. 1 Chronicles 28, David speaking. 1 Chronicles 28 ಮೊದಲನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ ದಾವೀದನ ಕುರಿತಾಗಿ ಓದ್ತೇವೆ. verse 9. 9ನೇ ವಚನ. And you, Solomon, my son, know the God of your father and serve him with a whole heart and with a willing mind. For the Lord searches all the hearts and understands every plan and thought. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. Let's quickly two more. Jeremiah 17. ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ. Jeremiah 17:10. 17ನೇ ಅಧ್ಯಾಯ 10ನೇ ವಚನ. ಯೆರೆಮೀಯನ ಪುಸ್ತಕ 17ನೇ ಅಧ್ಯಾಯ 10ನೇ ವಚನ. The Lord searches the heart and tests the minds to give every man according to his ways, according to the fruit of his deeds. ಯೆಹೋವನಾದ ನಾನು ಪ್ರತಿಯೊಬ್ಬನಿಗೆ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು ಅಂತರ್ಯಂದ್ರವನ್ನು ಶೋಧಿಸುವವನು ಆಗಿದ್ದೇನೆ. Finally, Ezekiel 11:5. ಎಜೆಕೇಲನ ಪ್ರವಾದನ ಗ್ರಂಥ 11:5. 11ನೇ ಅಧ್ಯಾಯ 5ನೇ ವಚನ. The Spirit of the Lord fell upon me and said to me, say, thus says the Lord God, or thus says the Lord, you think, O house of Israel, for I know the things that come into your minds. ಇಸ್ರಾಯೇಲ್ ವಂಶದವರೇ, ನೀವು ಹೀಗೆ ಮಾತಾಡುತ್ತಿದ್ದೀರಿ,
ಸರಿ, ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವ ಆಲೋಚನೆಗಳು ನನಗೆ ಗೊತ್ತೇ ಇವೆ. So Jesus knows what comes into the minds of the Pharisees. ಪರಿಸಾರ ಮನಸ್ಸಲ್ಲಿ ಯಾವ ಆಲೋಚನೆ ಬರ್ತಾ ಇದೆ ಎಂಬುದಾಗಿ ಚೆನ್ನಾಗಿ ಅದು ಯೇಸು ಕ್ರಿಸ್ತನು ಗ್ರಹಿಸಬಲ್ಲವನು. And they know that Jesus knows what they were thinking. ನಾವು ಏನನ್ನು ಆಲೋಚನೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಈತನು ಗ್ರಹಿಸಲು ಶಕ್ತನು ಎಂಬುದಾಗಿ ಪರಿಸಾರಿಗೂ ಸಹ ಸ್ಪಷ್ಟವಾಗಿ ಅರ್ಥವಾಗಿತ್ತು. And they know what the Old Testament scriptures say about only the Lord knows the heart. ಯಾಕಂದ್ರೆ ಹಳೆ ಒಡಂಬಡಿಕೆ ಮುಖಾಂತರವಾಗಿ ದೇವರು ಎಲ್ಲ ಹೃದಯವನ್ನು ಪರೀಕ್ಷಿಸಲು ಬಲ್ಲನು ಎಂಬಂತ ಸತ್ಯಾಂಶ ಅವರಿಗೆ ಗೊತ್ತಾಗಿತ್ತು. And yet they're unwilling to accept it. ಆದಾಗಿ ಸಹ ಅವರು ಸ್ವೀಕರಿಸುವಲ್ಲಿ ಅವರು ಸೋತು ಹೋದರು. Back to Mark chapter 2. ಮಾರ್ಕನ ಸುವಾರ್ತೆ 2ನೇ ಅಧ್ಯಾಯಕ್ಕೆ ಮತ್ತೆ ಹಿಂದಕ್ಕೆ ಬರೋಣ. Verse 9. 9ನೇ ವಚನ. Which is easier, Jesus speaking, which is easier to say to the paralytic, your sins are forgiven, or to say, rise, take up your bed and walk? ಯಾವುದು ಸುಲಭ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದು, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಅನ್ನುವುದು? Right. Which one's easier? It's the one that you don't have to prove is easier. ಅಲ್ಲಿ ನೀನು ಯಾವುದನ್ನು ಸಾಬೀತುಪಡಿಸಲಿಕ್ಕೆ ಸಾಧ್ಯವಿಲ್ಲವೋ ಅದು ಸುಲಭವಾದಂತಹ ಸಂಗತಿ. When the evangelist calls the people up on stage and says, "Oh, you have lower back pain. Let's pray for that." And oh, see, you've been healed from lower back pain. See, you can't prove that. ಅಲ್ಲಿ ಕೆಲವು ಸಾರಿ ಎವಾಂಜಲಿಸ್ಟ್ಗಳು ಆಲ್ಟರ್ಗೆ ಕರೆಯುವಂಥವರಾಗಿದ್ದಾರೆ, ಯಾರ ಕಾಯಿಲೆ ಇದೆ ಬನ್ನಿ ಎಂಬುದಾಗಿ. ಅಲ್ಲಿ ಬಂದಂಥ ಸಮಯದಲ್ಲಿ ನಿನ್ನ ಬೆನ್ನು ನೋವಾಗಿತ್ತು ಎಂಬುದಾಗಿ ಹೇಳುವಾಗ, ನನ್ನ ಬೆನ್ನುಗೆ ಸ್ವಸ್ಥವಾಗಿದೆ ಎಂಬುದಾಗಿ ಹೇಳುವಾಗ ಸ್ವಸ್ಥತೆಯಿಂದ ಅವರು ಹೋಗುವಂಥದ್ದು ಅದನ್ನು ನಾವು ಸಾಬೀತುಪಡಿಸಲಿಕ್ಕೆ ಸಾಧ್ಯವಿಲ್ಲ. See, if a paralytic gets up off of his bed and begins walking, that's proof. ಆದರೆ ಇಲ್ಲಿ ಒಂದು ಪಾರ್ಶ್ವವಾಯು ರೋಗಿ ನೋಡುವಂಥರಾಗಿದ್ದೇವೆ. ಪಾರ್ಶ್ವವಾಯು ರೋಗಿಯಲ್ಲಿ ಹಾಸಿಗೆಯಲ್ಲಿ ಮಲಗಿಕೊಂಡಂತಹ ಸ್ಥಿತಿಯಿಂದ ಆತನು ಎದ್ದು ನಡೆಯುವಂತಹ ಸ್ಥಿತಿಯನ್ನು ಇಲ್ಲಿ ಓದ್ತೇವೆ. ಅದು ಸಾಬೀತಾದಂಥ ಒಂದು ಸಂಗತಿ. But you can't prove here and now that a person's sins have been forgiven. That'll be done in heaven. ಆದರೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎನ್ನುವಂಥದ್ದು ನಾವು ಎಲ್ಲಿಗೂ ಅಗೋಚರವಾದಂಥ ಸಂಗತಿ, ಅದನ್ನು ಪರಲೋಕದಲ್ಲಿ ಅದು ಸಾಬೀತುಪಡಿಸುವಂಥದ್ದಾಗಿದೆ. But he says in verse 10 and 11 here. ಇಲ್ಲಿ 10 ಮತ್ತು 11ನೇ ವಚನ ನಾವು ಹೀಗೆ ಓದ್ತೇವೆ. But that you may know that the Son of Man has authority to forgive on earth to forgive sin, he said to the paralytic, I say to you, rise, pick up your bed and go home. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ಆದರೆ ಪಾಪಗಳನ್ನು ಕ್ಷಮಿಸಿಬಿಡುವುದಕ್ಕೆ ಮನುಷ್ಯಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆಂದು ನಿಮಗೆ ತಿಳಿಯಬೇಕು ಎಂದು ಹೇಳಿ ಪಾರ್ಶ್ವರೋಗಿಯನ್ನು ನೋಡಿ ಎದ್ದು ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಮನೆಗೆ ಹೋಗಿ ಎಂದು ನಿನಗೆ ಹೇಳುತ್ತೇನೆ ಅಂದನು. He actually calls himself the Son of Man here. ಇಲ್ಲಿ ಮನುಷ್ಯಕುಮಾರನ ಎಂಬುದಾಗಿ ತನ್ನ ಕುರಿತಾಗಿ ಆತನು ಕರೆಸಿಕೊಳ್ಳುವುದನ್ನು ನಾವು ನೋಡ್ತೇವೆ. And also he says authority on earth. Remember, the Son of Man comes before the Ancient of Days and he receives authority. He receives a kingdom, eternal kingdom. ಅಲ್ಲಿ ಮನುಷ್ಯಕುಮಾರನ ಭೂಲೋಕದ ಅಧಿಕಾರವನ್ನು ತೆಗೆದುಕೊಂಡವನಾಗಿ ಶಾಶ್ವತವಾದಂತಹ ಲೋಕದ ಅಧಿಕಾರವನ್ನು ತನ್ನ ಕೈಗಳಿಗೆ ತೆಗೆದುಕೊಳ್ಳುವಂತಹ ಸಂಗತಿ ಆತನ ಮನುಷ್ಯಕುಮಾರನಿಗೆ ಸಂಬಂಧಪಟ್ಟದ್ದಾಗಿದೆ. In Daniel 7. But here he says, I have that same authority, but here on earth. ಆದರೆ ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯದಲ್ಲಿ ಕುರಿತು ಓದ್ತೇವೆ. ಇಲ್ಲಿ ಅದೇ ರೀತಿ ಅಧಿಕಾರ ನಾನು ಭೂಲೋಕದಲ್ಲಿ ಹೊಂದಿದವಂತವನಾಗಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುವುದನ್ನು ಇಲ್ಲಿ ಓದ್ತೇವೆ. Verse 12. 12ನೇ ವಚನ. And he, the paralytic, rose and immediately picked up his bed and went out before them all. ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. Now think about that. ಇದನ್ನು ಆಲೋಚನೆ ಮಾಡ್ರಿ. He gets up, picks up his bed and he walks out. ಆತನು ಎದ್ದು ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. But he couldn't get in. Remember that? ಆದರೆ ಒಳಗಡೆ ಬರಲಿಕ್ಕಾಗದಂಥ ಸನ್ನಿವೇಶ ಆತನದಾಗಿತ್ತು. The crowd wouldn't make room for him when he was sick. But now all of a sudden the crowd parts and lets him leave. ಆತನು ಅನಾರೋಗ್ಯದಲ್ಲಿ ಪಾರ್ಶ್ವ ರೋಗಿಯಲ್ಲಿ ಇದ್ದಂಥ ಸಮಯದಲ್ಲಿ ಒಳಗೆ ಬರಲಿಕ್ಕಾಗದಂತೆ ಸ್ಥಿತಿ ಆಗಿತ್ತು. ಜನರು ಆತನಿಗೆ ಜಾಗವನ್ನು ಕೊಡಲಿಲ್ಲ ಒಳಗೆ ಬರಲಿಕ್ಕೆ. These Pharisees, these scribes, they were proud, they were selfish, they were egotistical. ಆದರೆ ಇಲ್ಲಿರುವಂಥ ಗರ್ವದಿಂದ ಕೂಡಿದಂತಹ ಪರಿಸಾಯರು, ಅಲ್ಲಿದ್ದ ವಿದ್ವಾಂಸರು, ಅವರು ಸ್ವಾರ್ಥದಿಂದ ಕೂಡಿದಂತಹ ಸಂಗತಿ ಅವರದಾಗಿತ್ತು. They wouldn't move an inch to let a crippled man come in to be healed by Jesus and sit before Jesus. ಅಲ್ಲಿ ಒಬ್ಬ ಪಾರ್ಶ್ವ ರೋಗಿ ಒಳಗೆ ಬಂದು ಸ್ವಸ್ಥತೆಯನ್ನು ಹೊಂದಲಿ ಎಂಬಂತ ಒಂದು ಮನೋಭಾವ ಇಲ್ಲದಂತಹ ಒಂದು ಪರಿಸ್ಥಿತಿ ಅವರದಾಗಿತ್ತು. And this proud, selfish, egotistical crowd, all of a sudden, verse 12, they were all amazed. ಅಲ್ಲಿನ ಗರ್ವದಿಂದ ಕೂಡಿದಂತಹ ಸ್ವಾರ್ಥಪರರಾದಂತಹ ಪರಿಸಾಯರು ಈಗ ಎಲ್ಲರೂ ಸಹ ಆಶ್ಚರ್ಯಚಕಿತರಾದರು. And they glorified God. ಅಲ್ಲಿ ದೇವರಿಗೆ ಅವರು ತಮ್ಮ ಮಹಿಮೆಯನ್ನು ಸಲ್ಲಿಸಿದರು, saying, we've never saw anything like this. ಅವರೆಲ್ಲರೂ ಸಹ ಬೆರಗಾಗಿ ಇದುವರೆಗೆ ನಾವು ಇಂಥದ್ದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ಹೇಳುತ್ತಾ ದೇವರನ್ನು ಕೊಂಡಾಡಿದರು. But they didn't have changed hearts. ಆದರೂ ಸಹ ಆದಾಗ್ಯೂ ಸಹ ಅವರ ಹೃದಯ ಬದಲಾವಣೆ ಹೊಂದದೇ ಇದ್ದಂಥ ಹೃದಯ ಅದಾಗಿತ್ತು. Can an unbeliever glorify God? ಯಾವೊಬ್ಬ ಅವಿಶ್ವಾಸಿಯು ದೇವರಿಗೆ ಘನಪಡಿಸಲಿಕ್ಕೆ ಸಾಧ್ಯವೋ? Yeah. ಖಂಡಿತವಾಗಿ. They show up at church every Sunday. They're unbelievers, but they're singing hymns and glorifying God. ಇನ್ನು ಅನೇಕ ಸಭೆಗಳಲ್ಲಿ ನೋಡುವಂತರಾಗಿದ್ದಾರೆ, ಅನೇಕ ಅವಿಶ್ವಾಸಿಗಳು ಸಭೆಗೆ ಕ್ರಮವಾಗಿ ಬರುವಂತರಾಗಿದ್ದಾರೆ, ರಾಗ ಹಾಡುವಂತರಾಗಿದ್ದಾರೆ, ಸ್ತುತಿ ಪದಗಳನ್ನು ಹೇಳುವಂತರಾಗಿದ್ದಾರೆ. It's just words. ಬರೇ ಬಾಯಿ ಮಾತಿನಿಂದ ಬರುವಂತಹ ಸಂಗತಿಗಳು ಅಷ್ಟೇ. Nothing in the heart. ಆದರೆ ಹೃದಯ ಪೂರ್ವಕವಾಗಿ ಬರುವಂತಹ ಒಂದು ಸ್ತುತಿ ಪದಗಳು ಅದು ಅಲ್ಲ. That's all they ever seemed to hear. We saw it back in chapter 1. Jesus cast out the demon and they were all amazed. ಅಲ್ಲಿ ಒಂದೇ ಅಧ್ಯಾಯದಲ್ಲಿ ಅದನ್ನು ನೋಡುವಂತರಾಗಿದೆ, ದೆವ್ವಗಳನ್ನು ಬಿಡಿಸಿದನು, ಅವರು ಎಲ್ಲರೂ ಆಶ್ಚರ್ಯಚಕಿತರಾದರು. And their hearts were not changed at all. ಆದರೆ ಅವರ ಹೃದಯದ ಬದಲಾವಣೆಯನ್ನು ಹೊಂದಲಿಲ್ಲ.
In fact, Luke chapter 5, again, Luke gives more detail. It says that they were in fear. They were phobos, right? They had a phobia. ಲೂಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಲೂಕನ್ ಇನ್ನೂ ಸಹ ವಿವರವಾಗಿರುವಂತನಾಗಿದ್ದಾನೆ, ಅವರಿಗೆ ಒಂದು ರೀತಿಯ ಭಯಗ್ರಸ್ತರಾದರು ಎಂಬುದಾಗಿ ಅಲ್ಲಿ ಓದ್ತೇವೆ. The word means they were panicked. ಒಂದು ರೀತಿಯಲ್ಲಿ ಭಯಗ್ರಸ್ತರಾದರು, ದಿಗ್ಭ್ರಾಂತರಾದರು ಎಂಬುದಾಗಿ 5ನೇ ಲೂಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಓದ್ತೇವೆ. You have claustrophobia, or you get there's a fear of being in elevators. ಒಂದು ರೀತಿಯಲ್ಲಿ ಫೋಬಿಯಾ ಬಂದಂತಹದ್ದು ಸಂಗತಿ, ಅವರಿಗೆ ಭಯಗ್ರಸ್ತರಾದಂತಹ ಒಂದು ಸಂಗತಿ, ಕೆಲವರಿಗೆ ಎಲಿವೇಟರ್ಸ್ನ ಭಯ ಆಗುವಂತದ್ದಾಗಿದೆ. You walk in the elevator doors close. ಎಲಿವೇಟರ್ನ ಹೋಗುವಂತ ಸಮಯದಲ್ಲಿ ಎಲಿವೇಟರ್ ಬಾಗಿಲುಗಳು ಮುಚ್ಚುವಂತ ಸಮಯದಲ್ಲಿ And all of a sudden the person starts scratching the walls trying to climb out of the thing because they're so fearful. ಕೆಲವರಿಗೆ ಭಯಗ್ರಸ್ತರಾಗಿ ಕೆಲವು ಅಲ್ಲಿ ಪರಚುವಂತ ಸಂಗತಿಗಳು ಸಹ ನಡೆದಿವೆ. Proverbs 9:10 tells us that the fear of the Lord is the beginning of wisdom. ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯ 10ನೇ ವಚನದಲ್ಲಿ ದೇವರ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ಓದುವಂತರಾಗಿದ್ದೇವೆ. And these people were fearful. ಇಲ್ಲಿದ್ದಂತ ಜನರು ಭಯಗ್ರಸ್ತರಾದರು. Isn't that a good thing? ಅದು ಒಳ್ಳೆಯ ಸಂಗತಿ ಒಂದು ಕಡೆಯಲ್ಲಿ. Falls short. ಆದರೆ ಅವರು ಕೆಲವು ಸಂಗತಿಗಳಲ್ಲಿ ಅವರು ಕಡಿಮೆಯಾಗಿ ಕಂಡು ಬಂದರು. Misses the mark. It doesn't hit repentance and faith. ಆದರೆ ನಂಬಿಕೆಯಿಂದ ಕೂಡಿದಂತಹ ಪಶ್ಚಾತ್ತಾಪಕ್ಕೆ ಅವರು ನಡೆಸಲ್ಪಡಲಿಲ್ಲ. In fact, in closing, the Matthew, right? The Matthew, Mark, and Luke all give the same story. ಮತ್ತಾಯನ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ, ಲೂಕನ ಬರೆದ ಸುವಾರ್ತೆ, ಎಲ್ಲಾ ಸುವಾರ್ತೆಗಳು ಸಹ ಚಿತ್ರಣವನ್ನು ನಾವು ಓದುತ್ತೇವೆ. But here, Matthew chapter 9. ಮತ್ತಾಯನ ಬರೆದ ಸುವಾರ್ತೆ 9ನೇ ವಚನದಲ್ಲಿ Same story. ಅದೇ ಒಂದು ಘಟನೆ. Same paralytic, same roof being torn off. ಅದೇ ಪಾರ್ಶ್ವವಾಯು ರೋಗಿ, ಅದೇ ರೀತಿಯ ಚಾವಣಿಯಿಂದ ಅಲ್ಲಿ ಕೆಳಗಡೆ ಇಳಿಸಿದಂತಹ ಚಿತ್ರಣ ನಾವು ನೋಡ್ತೇವೆ. Jesus reading the hearts of men. ಅದೇ ರೀತಿ ಯೇಸು ಕ್ರಿಸ್ತನ ಅವರ ಮನಸ್ಸುಗಳನ್ನು ನೋಡಿದಂತಹ ಸಂಗತಿಯನ್ನು ಇಲ್ಲಿ ನೋಡ್ತೇವೆ. Same miracle of a paralytic rising up and walking. ಅದೇ ರೀತಿ ಅದೇ ಪಾರ್ಶ್ವವಾಗಿ ಅಲ್ಲಿ ಹಾಸಿಗೆಯಿಂದ ಎದ್ದು ನಡೆದುಕೊಂಡು ಹೋಗುವಂತಹ ಒಂದು ಅದ್ಭುತವನ್ನು ಅಲ್ಲಿ ಓದುತ್ತೇವೆ. And Matthew uses the word fear as well. ಅಲ್ಲಿ ಮತ್ತಾಯನು ಸಹ ತನ್ನ ಸುವಾರ್ತೆಯನ್ನು ಬರೆಯುವಾಗ ಅವರು ಭಯಗ್ರಸ್ತರಾದರು ಎಂಬುದಾಗಿ ಉಪಯೋಗಿಸಲ್ಪಟ್ಟಂತೆ verse 8, Matthew 9:8. 9ನೇ ಅಧ್ಯಾಯ 8ನೇ ವಚನ ಮತ್ತಾಯನ ಬರೆದ ಸುವಾರ್ತೆ. They were awestruck, right? They were amazed and glorified God. There it is again. They glorified God who had given such authority to men. ಇದನ್ನು ನೋಡಿ ಭಯಪಟ್ಟು ದೇವರು ಮನುಷ್ಯರಿಗೆ ಅಂಥ ಅಧಿಕಾರವನ್ನು ಕೊಟ್ಟಿದ್ದಕ್ಕೆ ಆತನನ್ನು ಕೊಂಡಾಡಿದರು. You see it? The operative word there is men. ಅಲ್ಲಿ ಮನುಷ್ಯರಿಗೆ ಎಂಬುದಾಗಿ ಪದಪದಕ್ಕೆ ಉಪಯೋಗಿಸಲ್ಪಟ್ಟದನ್ನು ನೋಡುವಂತರಾಗಿದ್ದೇವೆ. To them, Jesus was just a man. ಆದರೆ ಅವರಿಗೆ ಯೇಸು ಕ್ರಿಸ್ತನು ಬರೀ ಮನುಷ್ಯನಾಗಿ ಕಂಡು ಬಂದನು ಅಷ್ಟೇ. What does this man think he's saying? He's blaspheming. ಈ ಮನುಷ್ಯನು ಏನು ಹೇಳುತ್ತಿದ್ದಾನೆ? ಈತನು ದೇವದೂಷಣೆಯ ಸಂಗತಿಯನ್ನು ಮಾಡುತ್ತಿದ್ದಾನೆ. Only God can forgive sin. He's just a man. ದೇವರು ಮಾತ್ರ ಪಾಪಗಳನ್ನು ಕ್ಷಮಿಸಲಿಕ್ಕೆ ಸಾಧ್ಯ, ಆದರೆ ಈತನು ಬರೀ ಮನುಷ್ಯನಾಗಿದ್ದಾನೆ ಅಷ್ಟೇ. They were amazed ಅವರಿಗೆ ಆಶ್ಚರ್ಯಚಕಿತರಾದರು. that God would give authority to a man. ಮನುಷ್ಯರಿಗೆ ದೇವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ದೇವರನ್ನು ಕೊಂಡಾಡಿದರು. They were not believers. ಆದರೆ ಅವರು ವಿಶ್ವಾಸಿಗಳಾಗಲಿಲ್ಲ. They did not come to him in faith. ಅವರಿಗೆ ನಂಬಿಕೆಯಿಂದ ಯೇಸು ಕ್ರಿಸ್ತನ ಬಳಿಗೆ ಅವರು ಬರಲಿಲ್ಲ. But there's good news. ಆದರೆ ಶುಭ ಸಂದೇಶ ಏನೆಂಬುದಾಗಿ ಹೇಳಿದರೆ, Jesus is still saying to spiritual paralytics, child, your sins are forgiven. ಆದರೆ ಯೇಸು ಕ್ರಿಸ್ತನು ಇಂದು ಸಹ ಅದೇ ರೀತಿಯ ಒಂದು ಕರೆಯನ್ನು ಆತನು ಕೊಡುವಂತನಾಗಿದ್ದಾನೆ. ಆತ್ಮಿಕವಾಗಿ ಪಾರ್ಶ್ವವಾಗಿರುವಂತವರಿಗೆ, ಮಗನೇ ನನ್ನ ಬಳಿಗೆ ಬಾ ಎಂಬುದಾಗಿ. If you come to him helpless, ನೀನು ನಿಸ್ಸಹಾಯಕನಾಗಿ ಆತನ ಬಳಿಗೆ ಬರುವುದಾದರೆ, humble, ದೀನತೆಯಿಂದ, recognizing your own sinfulness, ನಿನ್ನ ಒಂದು ಪಾಪಮಯವಾದ ಸಂಗತಿಯನ್ನು ಆತನ ಮುಂದೆ ಅರಿಕೆ ಮಾಡುವುದರಿಂದ, seeking the healing of salvation, ರಕ್ಷಣೆಯ ಆ ಒಂದು ಸ್ವಸ್ಥತೆ ನನಗೆ ಅವಶ್ಯಕತೆ ಎಂಬುದಾಗಿ ಗುರುತಿಸುವುದರಿಂದ, that only he can provide. ಆತನು ಮಾತ್ರ ಅಲ್ಲಿ ಪಶ್ಚಾತ್ತಾಪ ತರಲಿಕ್ಕೆ ಸಾಧ್ಯ. He'll say to you, child, your sins are forgiven. ಆತನು ಹೇಳುವಂತನಾಗಿದ್ದಾನೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. Let's close in prayer. Father, we thank you for your forgiveness. We thank you that before the foundations of the world, you covenanted with your own Son to come to this world to pay the price for sinners. And even though you knew man would reject you and cause you to have to do that, you still created man, and you still loved him enough to send your Son. We can't comprehend that love. We thank you for that love. Thank you that we're able to celebrate that love this morning with this table. Coming in as a body around this table and celebrating that great love. And we thank you that you still love us enough, that even though you see our sinful hearts, you're willing that if we come to you in humility and repentance to say, child, your sins are forgiven. We thank you for that, and we pray that we would be empowered to tell others of that same gospel in Jesus' name. Amen.